ಕರೆಯೋಗ್ರು ಎಲ್ಲಿವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿವರೆಗೆ. ನಮಸ್ಕಾರ ವೀಕ್ಷಕರೇ, ಓಜಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಸ್ಟ್ರೈಕ್ ನಡೀತಾ ಇದೆ. ಆ ಸ್ಟ್ರೈಕ್ ಏನಪ್ಪ ಅಂದರೆ, ಹಳ್ಳಿಯಲ್ಲಿ ಪಾಪ ನೀರು ಬಿಡೋವಂಥ ವಾಟರ್ಮ್ಯಾನು, ಹಳ್ಳಿಯಲ್ಲಿ ಕೆಲಸ ಮಾಡೋಂಥ ಪಂಚಾಯತಿ ಲೆವೆಲಲ್ಲಿ ಕೆಲಸ ಮಾಡೋಂಥ ಎಂಪ್ಲಾಯೀಸ್ಗೆ ನ್ಯಾಯವಾಗಿ ಸಂಬಳನೂ ಕೊಡದೇ ಇರೋವಂಥ ಒಂದು ಸರ್ಕಾರ. ಈ ಸರ್ಕಾರ ಟೈಮಿಗೆ ಸರಿಯಾಗಿ ಸಂಬಳ ಕೊಡಲಿ ಅಂತ ಪಾಪ ಅಹೋರಾತ್ರಿ ಬಂದು ಇಲ್ಲಿ ಅವರು ಸ್ಟ್ರೈಕ್ ಮಾಡ್ತಿದ್ದಾರೆ. ಈ ಸ್ಟ್ರೈಕ್ನ ಉದ್ದೇಶ ಏನಪ್ಪ ಅಂದರೆ, ಹೇಗಾದರೂ ಮಾಡಿ ನಮಗೆ ತಿಂಗಳಿಗೊಂದು ಸತಿ ಸಂಬಳ ಬರೋಂಗಾಗಲಿ, ನಮ್ಮ ಮನೆ ಚೆನ್ನಾಗಿ ನಡೀಲಿ, ಯಾರ ಹತ್ರ ಸಾಲ ಮಾಡೋದು ಬೇಡ ಅನ್ನೋ ಒಂದು ಉದ್ದೇಶದಲ್ಲಿ ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಈ ಮಂತ್ರಿಗಳು, MLAಗಳು ಇವ್ರ ಆಟ ನೋಡೋಕ್ಕಾಗದು. ಇವರು ಬೆಂಗಳೂರಿಗೆ ಬಂದು ಸ್ಟಾರ್ ಹೋಟ್ಲುಗಳಲ್ಲಿ LHL ಉಳ್ಕೊಂಡು ಇವರು ಐಷಾರಾಮಿ ಜೀವನ ನಡೆಸ್ತಾರೆ. ಪಾಪ ಈ ಬಡವರು ಬೆಂಗಳೂರಿನ ಈ ಫ್ರೀಡಮ್ ಪಾರ್ಕ್ನಲ್ಲಿ ಬಂದು ಅಲ್ಲೇ ಕೂತು, ಅಲ್ಲೇ ಮಲಗಿ, ಅಲ್ಲೇ ಊಟ ಮಾಡಿ ಇಷ್ಟೊಂದು ಕಷ್ಟ ಬೀಳ್ತಾಯಿದ್ದಾರೆ. ಎಲ್ಲೆಲ್ಲೋ ದೂರದ ಊರುಗಳಿಂದ ಬಂದಿದ್ದಾರೆ. ಇವ್ರಿಗೆಲ್ಲ ಬಸ್ ಚಾರ್ಜ್ ಎಲ್ಲಿಂದ ಬರಬೇಕು? ಮಾಡಿರೋ ಕೆಲಸಕ್ಕೆ ಸಂಬಳ ನ್ಯಾಯವಾಗಿ ಕೊಡದೇ ಇರೋವಂಥ ಸರ್ಕಾರ, ನಾವು ಅದು ಫ್ರೀ ಕೊಡ್ತೀವಿ, ಇದು ಫ್ರೀ ಕೊಡ್ತೀವಿ, ನಿಮ್ಗೆ ಅದು ಮಾಡಿಬಿಡ್ತೀವಿ, ಇದು ಮಾಡಿಬಿಡ್ತೀವಿ ಅಂತಾರೆ. ಏನು ಫ್ರೀ ಕೊಟ್ಟು ಏನು ಪ್ರಯೋಜನ? ಫಸ್ಟು ಸರ್ಕಾರಕ್ಕೆ ಕೆಲಸ ಮಾಡೋವಂಥವ್ರಿಗೆ, ಪಬ್ಲಿಕ್ ಸರ್ವೆಂಟ್ಸ್ಗೆ ಕರೆಕ್ಟಾಗಿ ಸಂಬಳ ಕೊಡೋದನ್ನು ಕಲ್ತ್ಕೊಳ್ಳಿ ಫಸ್ಟು ನೀವು. ಆಮೇಲೆ ಕಾಕಾ ಪಾಟೀಲ ನಿನಗೂ ಫ್ರೀ, ನನಗೂ ಫ್ರೀ, ನನಗೂ ಫ್ರೀ, ಇದೆಲ್ಲ ಆಮೇಲೆ ಕತೆ. ನೋಡಿ, ಎಷ್ಟು ಜನ ಮಹಿಳೆಯರು, ಎಷ್ಟು ಜನ ಕೂಲಿ ಕಾರ್ಮಿಕರು. ಇವರೇನು ಲಕ್ಷಗಟ್ಟಲೆ ದುಡಿಯೋರಲ್ಲ, ನಿಮ್ಮಂಥ MLAಗಳ ಥರ ಲಕ್ಷಗಟ್ಟಲೆ ತೊಗೊಳೋರಲ್ಲ. ನಿಮಗೆ ಗಾಡಿ ಓಡಾಡೋಕ್ಕೆ ಗಾಡಿ, ಅದಕ್ಕೆ ಡೀಸೆಲ್ ಎಲ್ಲ ಸರ್ಕಾರ ಕೊಡುತ್ತೆ. ಇವ್ರಿಗೆ ಯಾರು ಕೊಡ್ತಾರೆ? ಒಂದು ದಿವಸ ರಜೆ ಹಾಕಿ ಬಂದರೆ ಇವ್ರಿಗೆ ಸಂಬಳ ಕೊಡೋರು ಇಲ್ಲ, ಸಂಬಳ ಕಟ್ ಮಾಡ್ತಾರೆ. ಇವ್ರು ಹೋಗಿ ಆ ಪಂಚಾಯತಿ ಮೆಂಬರ್ಗಳ ಹತ್ರ ನಿಂತ್ಕೊಂಡು ಇವ್ರು ಸಂಬಳ ಮಾಡಿಸ್ಕೊಬೇಕು. ಹಳ್ಳಿಗಳಂದರೆ ನಿಮ್ಗೆ ಅಷ್ಟೊಂದು ಇದಾಗಿದೆಯಾ? ಸಿಟಿಯಲ್ಲಿ ಬಂದು ಇವತ್ತಿನ ದಿವಸ ಇಲ್ಲಿರೋ ಜನಕ್ಕೆ ಟ್ರಾಫಿಕ್ ಸಮಸ್ಯೆ ಅನುಭವಿಸ್ತಾರೆ. ಅಂದರೆ ಜನ ಎಲ್ಲ ಅನುಭವಿಸ್ತಾ ಇರಬೇಕು, ನೀವು ಮಾತ್ರ ಐಷಾರಾಮಿ ಜೀವನ ನಡೆಸಬೇಕು. ಆ ಎಲೆಕ್ಷನ್ಗಳು ಬಂದಾಗ ಹೋಗಿ ಭಿಕ್ಷೆ ಬೇಡ್ತೀರಾ, ಓಟ್ಗೆ ಇಷ್ಟು ಅಷ್ಟು ಅಂತ ಕೊಟ್ಟು ಓಟನ್ನು ಕೊಂಡ್ಕೊಂಡ್ಬಿಡ್ತೀರಾ. ಬಡವ್ರನ್ನ ಯಾವ ರೀತಿಯಾಗಿ ನೀವು ಬಳಸ್ಕೊತಾ ಇದ್ದೀರಾ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ. ಇದೆಲ್ಲ ಇರಲಿ ಬಿಡಿ, ನಾವು ಎಷ್ಟೇ ಬಾಯಿ ಬಡ್ಕೊಂಡ್ರೂ ಈ ರಾಜಕೀಯ ವ್ಯಕ್ತಿಗಳು ಮಾಡೋದು. ಪಾಪ ಈ ಜನ ಅನುಭವಿಸೋದಂತೂ ಖಂಡಿತ ತಪ್ಪಲ್ಲ. ಆದ್ದರಿಂದ ಅಟ್ಲೀಸ್ಟ್ ಅವರು ಅಳಲು ಏನನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸರ್, ತಮ್ಮ ಹೆಸರು? ಗಿರಿಯಪ್ಪ ಪೂಜಾರಿ, ರಾಯಚೂರು. ಓಕೆ, ಏನು ಸರ್ ಇದು? ಏನು ಸ್ಟ್ರೈಕ್ ಮಾಡ್ತಾ ಇದ್ದೀರಲ್ಲ? ನಾವು ಕರ್ನಾಟಕ ರಾಜ್ಯದಲ್ಲಿ ಅಸಂಘಟಿತ ಮತ್ತು ಸಂಘಟಿತ ಕೈಗಾರಿಕಾ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಕನಿಷ್ಠ 31,000 ರೂಪಾಯಿ ವೇತನ ಕೊಡಬೇಕು ಮತ್ತು ಇಲಾಖೆಯಲ್ಲಿ ತುಂಬುವಾಗ SC ST ಪರಿಗಣಿಸಬೇಕು. ಇವತ್ತೇನಂತ ಹೇಳಿದ್ರೆ, ಸರ್ಕಾರ ಮೀಸಲಾತಿಯನ್ನ ಪರಿಗಣಿಸದೆ ನೇರವಾಗಿ ಜನರಲ್ ಅಂತೇಳಿ ತುಂಬಕತ್ತಾರ. ಅದನ್ನ ಕಡಿಮೆ ಮಾಡಬೇಕು, ಎಲ್ಲರಿಗೂ ಕನಿಷ್ಠ ವೇತನ ಜಾರಿ ಮಾಡಬೇಕು, ಜೊತೆಗೆ ಸೇವಾ ಭದ್ರತೆ ಕೊಡಬೇಕು. ರಾಜ್ಯದಲ್ಲಿ ಎಲ್ಲಾ ವಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲಾ ಇಲಾಖೆಯಲ್ಲಿ ಕಾಯಂ ಗುತ್ತಿಗೆ ಕಾರ್ಮಿಕರಿದ್ದಾರೆ, ಅವ್ರನ್ನೆಲ್ಲರನ್ನ ಕಾಯಂ ಕಾರ್ಮಿಕರೆಂದು ಪರಿಗಣಿಸಬೇಕು. ಕಾಯಂ ಪರಿಗಣಿಸಿ ಅವರಿಗೆ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಕಾಯಂ ಮಾಡಿ ಅವ್ರನ್ನ ಉದ್ಯೋಗದ ಭದ್ರತೆ ಕೊಡ್ಬೇಕನ್ನೋದು ನಮ್ಮ ಪ್ರಮುಖ ಉದ್ದೇಶ. ಇವತ್ತು 3ನೇ ತಾರೀಕಿನಿಂದ ಪ್ರಾರಂಭವಾಗಿ 7ನೇ ತಾರೀಕಿನವರೆಗೆ ಇರ್ತದ. ಸರ್ಕಾರ ಬಜೆಟ್ನಲ್ಲಿ ಏನಂತ ಹೇಳಿದ್ರೆ, ಎಲ್ಲ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುವಂತ ಪಂಚಾಯತಿ ನೌಕರಿಗೆ ಅನುಮೋದನೆ ಕೊಟ್ಟು ಎಲ್ಲರಿಗೂ 31,000 ರೂಪಾಯಿ ವೇತನ ಕೊಡಬೇಕು. ಮತ್ತು ಇದೇ ಪಂಚಾಯತಿ ನೌಕರರಿಗೆ ಅನುಮೋದನೆ ಕೊಟ್ಟಿರ್ತಕ್ಕಂಥ ಜಿಲ್ಲಾ ಪಂಚಾಯತಿಯಿಂದ ಅನುಮೋದನೆ ಆಗಿರ್ತಕ್ಕಂಥ ವಾಟರ್ಮನ್ಗಳಿಗೆ, ಬಿಲ್ ಕಲೆಕ್ಟರ್ಗಳಿಗೆ, ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ, ಕಾರ್ಯದರ್ಶಿ ಮತ್ತು PDO ಹುದ್ದೆಗಳನ್ನು ಭರ್ತಿ ಮಾಡೋದ್ರ ಜೊತೆಗೆ 15ನೇ ಹಣಕಾಸು ಯೋಜನೆಯಲ್ಲಿ ಪಂಚಾಯತಿ ನೌಕರಿಗೆ 10% ಮೀಸಲಾತಿಯನ್ನಿಟ್ಟು ವ್ಯವಸ್ಥಿತವಾಗಿ ಜಾರಿ ಮಾಡಬೇಕು ಅನ್ನುವಂಥದ್ದು ನಮ್ಮದು ಪ್ರಮುಖ ಬೇಡಿಕೆ. ಸರ್, ಇವತ್ತು ಇಷ್ಟೆಲ್ಲ ಸ್ಟ್ರೈಕ್ ಮಾಡ್ತಿದ್ದೀರಲ್ಲ, ಯಾರು ಬಂದು ಭೇಟಿ ಆದ್ರು? ಇವತ್ತ ಕಾರ್ಮಿಕ ಇಲಾಖೆಯವರು ಬಂದು, ಆಯುಕ್ತರು ಬಂದು ಹೋಗಿದ್ರು. ಮೊನ್ನೆ ಮಂತ್ರಿಯವರು ಮಾತಾಡಿದರು. 20ನೇ ತಾರೀಕಿಗೆ ಅತಿಕ್ ಅವರು ಮತ್ತು ಮಂತ್ರಿಯವರು ಬಂದು ಮಾತಾಡಿದರು. ಉಮಾ ಮಹದೇವನು ಕೂಡ ಬಂದಿದ್ರು. ಒಂದು ಮಾತುಕತೆ ಆಡಿ ನಾವು ಹಣಕಾಸು ಇಲಾಖೆಯ ಪರ್ಮಿಷನ್ ತಗೊಂಡು ನಾವು ಅಧಿವೇಶನದಲ್ಲಿ ಮಾಡ್ತೀವಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟರು. ನಾವು ಒಂದು ವೇಳೆ ಅಲ್ಲಿವರೆಗೆ ನೀವು ಮಾಡಲಿಲ್ಲ, ಯಾವುದಾದ್ರೂ ಸರ್ಕಾರದ
ಆದೇಶ ನೀವು ಹೊರಡಿಸಲಿಲ್ಲ ಅಂದ್ರೆ ನಾವು 3ನೇ ತಾರೀಕಿಗೆ ಮತ್ತೆ ಬರ್ತೀವಿ ಅಂತೇಳಿ ಇವತ್ತು ಪ್ರಾರಂಭ ಮಾಡಿ ನಾವು 7ನೇ ತಾರೀಕಿನವರೆಗೆ ಬೇರೆ ಬೇರೆ ವಿಭಾಗದ ಕಾರ್ಮಿಕರು ಕೂಡ 7ನೇ ತಾರೀಕಿನವರೆಗೆ ನಮ್ಮ ಹೋರಾಟ ಮುಂದುವರಿತೆ ಸರ್. ಈಗ ರಾಜ್ಯದ ಯಾವ್ಯಾವ ಮೂಲೆಯಿಂದ ಬಂದಿದ್ದೀರಾ ನೀವು? ಕರ್ನಾಟಕ ರಾಜ್ಯದ 30 ಜಿಲ್ಲೆಯಿಂದ ನಾವು ಬಂದಿವಿ ಸರ್. ನಿಮಗೆ ಈಗ ಬರೀ ಟೆಂಪ್ರವರಿಯಲ್ಲಿ ಇದ್ದೀರಾ? ನಾವೆಲ್ಲರೂ ಟೆಂಪ್ರವರಿ ಅನ್ನೋದಕ್ಕಿಂತ ನಮಗೆ ಕನಿಷ್ಠ ವೇತನ ಇಲ್ಲ. ನಮಗೇನಪ್ಪ ಅಂದ್ರೆ ರಾಜ್ಯ ಸರ್ಕಾರ EFMS ಅಂತೇಳಿ ರಾಜ್ಯ ಪಂಚಾಯತ್ ರಾಜ್ ಇಲಾಖೆಯಿಂದನೇ ಹಣ ಕೊಡ್ತಾರ. ನಮಗೇನಾದ್ರ EFMS ಹಣವನ್ನ ನಮಗೆ 31,000 ರೂಪಾಯಿ ವೇತನ RDPR ಇಲಾಖೆಯಿಂದನೇ ಕೊಡಬೇಕು. ಕೊಡೋದ್ರ ಜೊತೆಗೆ ನಮ್ಮನ್ನ ಕಾಯ ಮಾಡ್ಬೇಕು ಪಂಚಾಯತಿ ನೌಕರದಾರನ ಅನ್ನೋಂಥ ಬೇಡಿಕೆ ನಮ್ಗೆ. ಈಗ ಬೇಡಿಕೆ ಎಷ್ಟು ದಿನದಿಂದ ಇಡ್ತಾ ಇದ್ದೀರಾ? ನಾವು ಸುಮಾರು 20 ವರ್ಷಗಳಿಂದ ಹೋರಾಟ ಮಾಡಿದ್ವಿ. ಬರೀ 500, 1000, 2,000 ರೂಪಾಯಿ ಮಾತ್ರ ಜಾಸ್ತಿ ಮಾಡ್ಯಾರ. ಈಗ ಏನಂದ್ರೆ ವಾಟರ್ ಮನ್ಗಳಿಗೆ 15,000, ಬಿಲ್ ಕಲೆಕ್ಟರ್ಗೆ 17,000, ಮತ್ತೆ ಈ ಕಂಪ್ಯೂಟರ್ ಆಪರೇಟರ್ಗೆ 16,000, ಸ್ವೀಪರ್ಗಳಿಗೆ 15,000 ಈ ರೀತಿ ಒಂದು ವಿಭಾಗವಾರು ಕೊಡಕತ್ತಾರ. ನಾವಂತ ಕಾಮನ್ ಆಗಿ ಎಲ್ಲರಿಗೆ 31,000 ರೂಪಾಯಿ ವೇತನ ಕೊಡಬೇಕು. ಮತ್ತು ಇವರೆಲ್ಲರಿಗೂ ಕೂಡ ಬಡ್ತಿ ಕೊಡಬೇಕು. ಅನುಮೋದನೆ ಆದವರಿಗೆಲ್ಲರಿಗೆ ಬಡ್ತಿ ಕೊಡಬೇಕು ಅನ್ನೋಂಥದ್ದು ನಮ್ದು ಪ್ರಮುಖ ಬೇಡಿಕೆ. ಸರಿ, ಈಗ ಪ್ರೆಸೆಂಟ್ ಎಷ್ಟು ಕೊಡ್ತಾ ಇದ್ದಾರೆ? ವಾಟರ್ ಮ್ಯಾನ್ಗೆ ಎಷ್ಟು ಕೊಡ್ತಾ ಇದ್ದಾರೆ? ಗಳಿಗೆ 16,000 ರೂಪಾಯಿ ಕೊಡ್ತಾರೆ. 16,800. ಬಿಲ್ ಕಲೆಕ್ಟರ್ಗಳಿಗೆ 18,000 ರೂಪಾಯಿ ಕೊಡ್ತಾರೆ. ಸ್ವೀಪರ್ಗಳಿಗೆ 15,000 ರೂಪಾಯಿ ಕೊಡ್ತಾರೆ. ಆಮೇಲೆ P1ಗಳಿಗೆ 14,000 ಸಮಥಿಂಗ್ ಕೊಡ್ತಾರೆ. ಈ ತಾರತಮ್ಯ ಹೋಗ್ಬೇಕು. 31,000 ರೂಪಾಯಿ ವೇತನ, ಕನಿಷ್ಠ ವೇತನ ಜಾರಿ ಮಾಡ್ಬೇಕು ಅನ್ನೋಂಥದ್ದು. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಹೆಸರೇನು ಸರ್? ನಮ್ಮ ಹೆಸರು ಕೆ ನಾಗರಾಜ್ ಅಂತೇಳಿ, ಬಂಗಾರಪೇಟೆ, ಕೋಲಾರ ಡಿಸ್ಟಿಕ್. ಬಂಗಾರಪೇಟೆಯಲ್ಲಿ ಯಾವ ಊರು ನಿಮ್ದು? ಸರ್, ಮಾಗೊಂದಿ ಗ್ರಾಮ ಪಂಚಾಯತಿ ಸರ್. ಓಕೆ. ಈಗ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವು? ಹೌದು ಸರ್. ಏನು ಕೆಲಸ ಮಾಡ್ತಿದ್ದೀರಾ ಸರ್? ಗ್ರಾಮ ಪಂಚಾಯತಿಯಲ್ಲಿ ವಾಟರ್ ಮ್ಯಾನ್ ಆಗಿ ಮಾಡ್ತಾ ಇದ್ದೀವಿ. ಸುಮಾರು 2 ಊರು ಪಂಚಾಯತಿಯಲ್ಲಿ ಕೊಟ್ಟಿದ್ದಾರೆ. 2 ಊರಿಗೂ ಓಡಾಡೋಕ್ಕೆ ತುಂಬ ಕಷ್ಟಗಳಾಗ್ತೈತೆ. ದಯವಿಟ್ಟು ಸರ್ಕಾರ ಇದನ್ನೆಲ್ಲನೂ ಪರಿಗಣನೆ ಮಾಡ್ಬೇಕು. ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ. ಟೈಮ್ ತಿಂಗಳು ಬರಲ್ವಾ? ತಿಂಗಳಿಲ್ಲ ಸರ್. 3 ತಿಂಗಳಿಗೋ 4 ತಿಂಗಳು ಕೊಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್? ನಾವು 17 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಬೇರೆ ಏನು ಸರ್ಕಾರದಿಂದ ಬರೋ ಬೆನಿಫಿಟ್ ಏನು ಬರ್ತಾ ಇಲ್ಲ? ಬೆನಿಫಿಟ್ ಯಾವುದಕ್ಕೂ ಸಿಗ್ತಾ ಇಲ್ಲ ಸರ್. ಮತ್ತೆ ಓನ್ಲಿ ಸಂಬಳ ಮಾತ್ರ ಕೊಡ್ತಾರೆ. ಅದನ್ನು 3 ತಿಂಗಳಿಗೆ 4 ತಿಂಗಳಿಗೆ ಕೊಡ್ತಾ ಇದ್ದಾರೆ. ಮತ್ತೆ ಜೀವನ ಹೆಂಗ್ ನಡೆಯುತ್ತೆ? 3 ತಿಂಗಳು 4 ತಿಂಗಳು ಸರ್? 3 ತಿಂಗಳಿಗೆ ಅಲ್ಲಿ ಇಲ್ಲಿ ಸಾಲ ಮಾಡೋದು, ಅದನ್ನು ಬಂದಿದ್ದನ್ನ ಅವ್ರು ಕೊಡೋದು. ಹೀಗೆ ಬಡತನದಲ್ಲಿ ಏನು ಕೊಡ್ತಾರೋ ತಿಂಗಳ ಕೊಡ್ಬೇಕು ಅನ್ನೋದು ಬೇಡಿಕೆ ನಿಮ್ದು? ಹೌದು ಸರ್. ತಿಂಗಳು ಕೊಟ್ಟರೆ ನಮಗೆ ಸರ್ಕಾರ ನಮ್ಗೆ ತುಂಬ ಅನುಕೂಲ ಆಗುತ್ತೆ ಸರ್. ನಮ್ಮ ಹೆಸರೇನಂದ್ರಿ? ಕೆ ನಾಗರಾಜ್ ಸರ್. ಸರ್, ತಮ್ಮ ಹೆಸರೇನು ಸರ್? ಕೃಷ್ಣ ನಾಯಕ ಆರ್, ಬೊಂಬಳ್ಳಿ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟ್ರು, ಯಳಂದೂರು ತಾಲೂಕು, ಚಾಮರಾಜನಗರ ಜಿಲ್ಲೆಯಿಂದ ಈ ದಿನ ನಮ್ಮ ಅಹೋರಾತ್ರಿ ಧರಣಿಗೆ ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಎಲ್ಲ ನೌಕರರು ಆಗಮಿಸಿದ್ದೇವೆ. ನಮ್ಮ ಪ್ರಮುಖ ಬೇಡಿಕೆಗಳು 31,000 ಒಂದು ವೇತನದ ಬೇಡಿಕೆ ಪ್ರಮುಖ ಬೇಡಿಕೆಯಾಗಿದೆ. ಹಾಗೆ ನಮಗೆ ತುಂಬ ತೊಂದರೆ ಆಗ್ತಾಯಿದೆ. ಪ್ರತಿ ತಿಂಗಳು ಸಂಬಳ ಬರ್ತಾ ಇಲ್ಲ, ಇದೇ ತೊಂದರೆ. ಮತ್ತು 15-20 ವರ್ಷದಿಂದ ಕಳೆದ ತಿಂಗಳಿಂದ ಕೆಲಸ ಮಾಡ್ತಾಯಿದ್ರು. ಯಾರಿಗೂ ಪ್ರಮೋಷನ್ ಕೂಡ ಕೊಡ್ತಾ ಇಲ್ಲ. 20-22 ವರ್ಷದಿಂದ ಹಾಗೆ ನಿವೃತ್ತಿ ಹೊಂದಿದ್ದಾರೆ ಬಿಲ್ ಕಲೆಕ್ಟರ್ಗಳು. ಅವ್ರಿಗೂ ಯಾವುದೇ ತರಹ ಪೆನ್ಷನ್ ಕೊಡ್ತಾ ಇಲ್ಲ, ನಿವೃತ್ತಿ ಉಪಧನ ಕೊಡ್ತಾ ಇಲ್ಲ. ಯಾವುದೇ ಇರುವಂತಹ ಭದ್ರತೆಗಳು ನಮ್ಮ ಬಿಲ್ ಕಲೆಕ್ಟರ್ಗಾಗಲಿ, ವಾಟರ್ ಮ್ಯಾನ್ಗಾಗಲಿ, ಪೌರ ಕಾರ್ಮಿಕರಿಗಾಗಲಿ, ನಮ್ಮ ಸ್ವಚ್ಛತಾ ವಾಹಿನಿಯವ್ರಿಗಾಗಲಿ, ಆಪ್ರೇಟರ್ಗಾಗಲಿ, ಯಾರಿಗೆ ಆಗಲಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ವಿಧವಾದಂತಹ ಭದ್ರತೆಗಳು ಇರುವುದಿಲ್ಲ. ಇದನ್ನು ಮನಗೊಂಡು ಸರ್ಕಾರದಿಂದ ಎಲ್ಲ ರೀತಿಯ ಭದ್ರತೆಗಳನ್ನ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ನಮ್ಮ ಗ್ರಾಮ ಪಂಚಾಯತಿ ನೌಕರರಿಗೆ ಬೇಡಿಕೆಗಳಿಗೆ ಸ್ಪಂದಿಸಿ ನಮ್ಮ ನೌಕರರ ಕಷ್ಟವನ್ನು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ನಮ್ಮ RDPR ಮಿನಿಸ್ಟ್ರು ಎಲ್ಲರೂ ಮನಗೊಂಡು ನಮ್ಮ ನೌಕರರ ಕುಂದುಕೊರತೆ ಕಷ್ಟಗಳಿಗೆ ಸ್ಪಂದಿಸಿ ಎಂದು ನಾನು ಈ ದಿನ ನಡೆಯತಕ್ಕಂಥ ಒಂದು ಸಭೆಯಲ್ಲಿ ಕೇಳಲು ಬಯಸುತ್ತೇನೆ. ನಮ್ಮ COT ಸಂಘದ ಚಾಮರಾಜನಗರ ಜಿಲ್ಲೆಯ ಸಹ ಕಾರ್ಯದರ್ಶಿ ಹಾಗೂ ಯಳಂದೂರು ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ನಾಯಕ, ಬಿಲ್ ಕಲೆಕ್ಟರ್. ಮಾತಾಡಿ, ನಿಮ್ಮ ಹೆಸರು? ನನ್ನ ಹೆಸರು ಸಿದ್ದರಾಜು ಅಂತ, ಕೊಳ್ಳೇಗಾಲದಿಂದ ಬಂದಿರೋದು. ಈ ದಿನ ಹೋರಾಟಕ್ಕೆ ಕೊಳ್ಳೇಗಾಲದಿಂದ ಬಂದಿದ್ದೀನಿ. ವಾಟರ್ ಮ್ಯಾನ್ ಸಿದ್ದರಾಜು ಅಂತ. ದಯವಿಟ್ಟು ಗ್ರಾಮ ಪಂಚಾಯತಿ ನೌಕರಿಗೆ ಹಲವಾರು ಸಮಸ್ಯೆಗಳಿವೆ. ಆ ಸಮಸ್ಯೆಗಳನ್ನ ಪ್ರತಿ ಬಾರಲ್ಲೂ ಹೋರಾಟದ ಮುಖಾಂತರ ತಗೊಂಡ್ರು ಅದು ಏನು ಪ್ರಯೋಜನ ಆಯ್ತಿಲ್ಲ. ಹೋರಾಟ ಮಾಡ್ತೀವಿ, ಬಟ್ ಏನು ಸಕ್ಸಸ್ ಆಯ್ತಾ ಇಲ್ಲ. ಈ ದಿನ ಧರಣಿ ಬಂದಿದ್ದೀವಿ. ನಮ್ಮ ಏನು ಕಾರ್ಯ ಇದೆ ಅದು ಸಕ್ಸಸ್ ಆಗುವಂಟು ನಾವು ಈ ಬೆಂಗಳೂರು ಬಿಟ್ಟು ನಮ್ಮ ಗ್ರಾಮಗಳಿಗೆ ಎಲ್ಲೂ ಹೋಗಲ್ಲ. ಎಷ್ಟು ದಿನ ಇರ್ಬೇಕು ಅನ್ಕೊಂಡಿದ್ದೀರಾ? ನಮ್ಮ ಸಮಸ್ಯೆ ಬಗೆಹರೋವರೆಗೂ ಇರ್ತೀವಿ ಇಲ್ಲಿ. ಈಗ ಸೆಷನ್ ನಡೀತಾ ಇದೆ.
ಎಲ್ಲ ಮಿನಿಸ್ಟ್ರುಗಳು ಎಲ್ಲ ಇಲ್ಲೇ ಇದ್ದಾರೆ, ಹೋಗಿ ಯಾರನ್ನಾರು ಮೀಟ್ ಮಾಡಿದ್ದೀರಾ? ಸ್ವಾಮಿ ಏನು ಮೀಟ್ ಮಾಡಿದ್ರು ಯಾವುದೇ ಕೆಲಸ ಕಾರ್ಯಗಳು ಆಗಲ್ಲ. ಅವ ಜನಪ್ರತಿನಿಧಿಗಳು ಅವ್ರು ಏನಿದ್ರು ಎಲೆಕ್ಷನ್ ಟೈಮ್ ಮಾತ್ರ ಈ ರೀತಿ ಬಂದಾಗ ಯಾವುದೇ ರಾಜಕಾರಣಿ ಆಗ್ಬೋದು ಯಾರೇ ಆದ್ರೂ ಬರಲ್ಲ. ನಮ್ಮ ಸಮಸ್ಯೆ ಏನಿದ್ರು ಫುಟ್ಪಾತಿಂದ ಹೋರಾಟದಿಂದ ಮುಖಾಂತರ ನಮ್ಮ ಸಮಸ್ಯೆ ಬಗೆಹರೋದು. ಯಾವುದೇ ಕಾರಣಕ್ಕೂ ಈ ಹೋರಾಟ ನಾವು ಇದು ನಿಲ್ಲಿಸಲ್ಲ. ಯಾವುದೇ ಕಾರಣಕ್ಕೂ ಪ್ರತಿ ಹಂತದಲ್ಲೂ ಹೋರಾಟನೇ ನಮ್ಗೆ ಬುನಾದಿ. ಈಗ ನೀವೆಲ್ಲ ಬರ್ತೀರಾ, ಬಂದು ಇಲ್ಲಿ ಸ್ಟ್ರೈಕ್ ಮಾಡ್ತೀರಾ, ಬೆಂಗಳೂರು ಜನಕ್ಕೆ ಟ್ರಾಫಿಕ್ ತೊಂದರೆ ಆಗುತ್ತೆ, ಎಲ್ಲ ಆಗುತ್ತೆ, ಆದರೆ ನಿಮ್ಮ ಸಮಸ್ಯೆ ಆದರೂ ಬಗೆಹರಿಯುತ್ತಾ? ಯಾವುದೇ ರೀತಿ ತೊಂದರೆ ಆಗೋ ರೀತಿ ನಾವು ಮಾಡ್ತೀವಿ. ಜನಗಳಿದ್ರೆ ನಾವು ನಮ್ಮಿಂದ ಜನಗಳೇ ಅಂತ ಬೇರೆ ಕಡೆ ತೋರಿಸ್ಬೋದು, ಬಟ್ ಜನಗಳೇ ಮುಖ್ಯ. ಅವ್ರು ಯಾವ ರೀತಿ ತೊಂದರೆ ಅದೇ ರೀತಿ ನಾವು ನೋಡ್ಕೊತೀವಿ. ಜನಗಳು ಈಗ ಜನಗಳಿಗೋಸ್ಕರ ಪ್ರಶ್ನೆನ ನೀವು ಯಾಕೆ ರಾಜಕೀಯ ವ್ಯಕ್ತಿಗಳನ್ನ ಕೇಳ್ತಾ ಇಲ್ಲ? ನಿಮ್ಮ ಕ್ಷೇತ್ರದಲ್ಲಿ MLA ಇದ್ದಾರೆ, MLA ಮುಖಾಂತರ ಏನಾದ್ರು ನೀವು ಅರ್ಜಿ ಕೊಟ್ಟಿದ್ದೀರಾ? ಸ್ವಾಮಿ, ವಿಧಾನಸೌಧಕ್ಕೆ ಹೋಗ್ಬೇಕಾದ್ರು ಪರ್ಮಿಷನ್ ತಗೋಬೇಕು, ಮತ್ತೆ ಎಲ್ಲ ಕಡೆ ಹೋದ್ರು ಪರ್ಮಿಷನ್ ತಗೋಬೇಕು. ಈ ಹೋರಾಟ ಮಾಡಕ್ಕೆ ಯಾರ ಕಡೆ ಪರ್ಮಿಷನ್ ಬೇಕಾಗಿಲ್ಲ, ಯಾಕಂದ್ರೆ ಇದು ನಮ್ಮ ಹಕ್ಕು. ನೀವೊಬ್ರು ವಾಟರ್ ಮ್ಯಾನ್ ನೀರು ಬಿಟ್ಟಿಲ್ಲ ಅಂದರೆ ಎಂಟೈರ್ ಹಳ್ಳಿಯಲ್ಲಿ ಯಾರು ಏನು ನೀರು ಇಲ್ದಿರೋ ಏನು ಸಮಸ್ಯೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅದೇನು ಬಾಯಿ ಬಿಟ್ಟು ಹೇಳೋಂಗಿಲ್ಲ. ಅಲ್ಲಿ ಹಳ್ಳಿ ಜನ ಎಲ್ಲ ಒಂದಾಗ್ತಾರಾಗ. ಒಂದು 3,000 ಜನ ನೀವು MLA ಊರಲ್ಲಿ ಬಿಟ್ಕೊಂಬೇಡಿ, 3,000 ಜನ ಹಂಗೆ ಮಾಡಿದ್ರೆ ಅವ್ರಿಗೆ ಬುದ್ಧಿ ಬರ್ತೈತೆ. ಖಂಡಿತ ಸರ್, ಇದು ನಾವು ಹಂತತ್ವವಾಗಿ ಮಾಡ್ತೀವಿ. ಏನು ಬೇಕೋ ಕ್ರಮಬದ್ಧವಾಗಿ ಮಾಡ್ತೀವಿ. ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಓಟ್ ಮುಖಾಂತರ ನಾವು ಜಯ ಗಳಿಸೋದು. ಗ್ರಾಮ ಪಂಚಾಯತಿ ನೌಕರರು 31,000 ವೇತನ ಕೊಡಬೇಕು. ಅದೇ ರೀತಿ ಸದಸ್ಯರುಗಳಿಗೆ ಮುಂಬಡ್ತಿಯನ್ನು ಕೊಡಬೇಕು ಗ್ರಾಮ ಪಂಚಾಯತಿ ನೌಕರಗಳಿಗೆ. ಇದು ಎಲ್ಲರ ಕೂಗು. ಇದು ತಮ್ಮ ಹೆಸರು ಸರ್? ಸರ್, ನಮ್ಮ ಹೆಸರು ಬಂದು KN ಆನಂದರಾವ್ ಅಂತ, ಕೇರ್ಪೇಟೆ ತಾಲೂಕು ಸಂಚಾಲಕರು ಮತ್ತು ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ CITO ಸಂಘದಿಂದ. ಇಲ್ಲಿ ನಮ್ಮಲ್ಲಿ ಏನು ಅಂತ ಅಂದ್ರೆ ನಮ್ಮ ನೌಕರರಿಗೆ ಭಾರಿ ತುಂಬ ತೊಂದರೆಗಳಾಗ್ತಿದ್ದಾವೆ. ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ ಸರಿಯಾದ ಸಮಯಕ್ಕೆ. ಈಗ ಸಂಬಳಗಳು ಕೊಡ್ತಾ ಇರೋದು 3 ತಿಂಗಳು ಕೊಡ್ತಾರೆ, ಅದರಲ್ಲೂ ಹಿಂದೆ ಮುಂದೆ ಆದಾಗ ನೌಕರರುಗಳು ಪದೇ ಪದೇ ಫೋನ್ ಹಾಕ್ತಿರ್ತಾರೆ. ಇಲ್ಲಿ ಎಲ್ಲರಿಗೂ ಈಗ ಕೊಡ್ತಾ ಇರ್ತಕ್ಕಂಥ ವೇತನ ಸಾಕಾಗ್ತಿಲ್ಲ. ಇಲ್ಲಿ ಭಾರಿ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಇವಾಗ ಆದಷ್ಟು ಬೇಗ ನಮಗೆ ಇಲ್ಲ ತಮ್ಮ ಅಕೌಂಟ್ಗಳಿಗೆ ನೇರ ಜಮಾ ಮಾಡಿ ಇಲ್ವಾ, ಅಥವಾ ಅಲ್ಲಿ ಪಂಚಾಯತಿ ಅಕೌಂಟ್ಗೆ ಹಾಕ್ತಿರಲ್ವಾ ಅಲ್ಲಿ ಕರೆಕ್ಟಾಗಿ 1ನೇ ತಾರೀಕಿನಿಂದ 5ನೇ ತಾರೀಕಿನೊಳಗಡೆ ಸಂಬಳನ ಜಮಾ ಮಾಡೋದಕ್ಕೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನಾವು ಮನವಿ ಮಾಡ್ಕೋತೀವಿ. ಯಾಕೆ ಅಂದರೆ ಇಲ್ಲಿ ನಮ್ಮ ನೋವುಗಳನ್ನ ನಿಮ್ಮ ಹತ್ರ ಬಿಟ್ಟು ಬೇರೆ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಯಾಕೆ ಅಂದರೆ ಈಗ ನೌಕರರುಗಳು ನೀರು ಬಿಡಲಿಲ್ಲ ಅಂದರೆ ಎಂತೆಂಥ ಕೆಟ್ಟದಾಗಿ ಮಾತುಗಳನ್ನ ಕೇಳಬೇಕಾಗತ್ತೆ ಜನಗಳ ಹತ್ರ ಎಲ್ಲ. ಅದರಲ್ಲೂ ನೋಡಿದ್ರೆ ಇವಾಗ ಈ ಮೆಂಬರ್ಗಳು ಒತ್ತಡ ಜಾಸ್ತಿ ನಮಗೆ. ಅದರಲ್ಲೂ ಮೆಂಬರ್ಗಳು ಏನಾರ ನೀರು ಬಿಡಲಿಲ್ಲ ಅಂತ ಅಂದರೆ ನಮಗೆ ಬಾರೋ ಇಲ್ಲಿ ಹೋಗೋ ಇಲ್ಲಿ ಏನೋ ಮಾಡ್ತಾ ಇದ್ದೀಯಾ ಏಕವಚನದ ಭಾಷೆಗಳನ್ನೆಲ್ಲ ಕೇಳ್ತೀವಿ. ಅಷ್ಟೊಂದೆಲ್ಲ ನೋವನ್ನ ಅನುಭವಿಸ್ಕೊಂಡು ನೋಡಿದ್ರೆ ರಾತ್ರಿ ಆಗಲು ಅನ್ನೋ ಕಾರಣನೇ ಹಾವು ಅಲ್ಲಿ ಚೇಳು ಅನ್ನೋ ಕಾರಣನೇ ಹೋಗಿ ಎಲ್ಲ ತಗೊಂಡು ನೀರು ಬಿಟ್ಟು ಎಲ್ಲರಿಗೂ ಜೀವ ಉಳಿಸೋ ಕೆಲಸ ಮಾಡೋಕ್ಕೋಗಿ ನಮ್ಮ ಜೀವನೇ ಪ್ರಾಣ ತ್ಯಾಗ ಮಾಡೋಂಥ ಕೆಲಸ ಎಲ್ಲ ನಾವು ಮಾಡ್ಕೋಬೇಕಾಗತ್ತೆ. ಅಂಥದ್ರಲ್ಲಿ ನಮ್ಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ದನು ನಮಗೆ ಸರಿಯಾದ ವೇತನ ಸಿಗಲಿಲ್ಲ ಅಂತ ಅಂದರೆ ಈ ಕೆಲಸ ನಾವು ಮಾಡಿ ಏನು ಪ್ರಯೋಜನ ಬರುತ್ತೆ ನಮಗೆ? ಅದಕ್ಕೆ ಕಾಯಂಗೊಳಿಸಿ ಇಲ್ಲ ಅಥವಾ ನಮಗೆ ಕರೆಕ್ಟಾಗಿ ಕಾಯಂಗೊಳಿಸಲಿಲ್ಲ ಅಂತ ಅಂದರೂ ಪರವಾಗಿಲ್ಲ, ತಿಂಗಳು ಕರೆಕ್ಟಾಗಿ ನಮ್ಗೆ ವೇತನ ಆದರೂ ಸಿಗಂಗೆ ತಮ್ಮಲ್ಲಿ ದಯವಿಟ್ಟು ಮನವಿ ಮಾಡ್ಕೊಂತೀವಿ. ಇನ್ನೇನು ತಿಂಗಳಿಗೆ ಒಂದು ಸತಿ ವೇತನ ಬರಬೇಕು, ಪ್ರತಿ ತಿಂಗಳು ಬೇಡಿಕೆ ಅದು. ಹೌದು ಸರ್. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಸರ್ ನಿಮ್ಮ ಹೆಸರು? ನನ್ನ ಹೆಸರು ದರ್ಶನ್ ಅಂತ, ಕೊಳ್ಳೇಗಾಲ ತಾಲೂಕು ಗ್ರಾಮ ಪಂಚಾಯತ್ ನೌಕರ ಸಂಘದ ಅಧ್ಯಕ್ಷರು ಹಾಗೂ ಚಾಮರಾಜ ಜಿಲ್ಲಾ ಖಜಾಂಚಿ ಮಾತಾಡ್ತಿರೋದು. ನಾವು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ನಮ್ಮ ಗ್ರಾಮ ಪಂಚಾಯತಿ ನೌಕರ ಸಂಘದ ವತಿಯಿಂದ CITO ಸಂಯೋಜಿತ ರಾಜ್ಯ ಮಟ್ಟದ ಬೆಂಗಳೂರು ಇವರ ಸಂಯುಕ್ತದಲ್ಲಿ ಕನಿಷ್ಠ 31,000 ವೇತನ ಹಾಗೂ ಪಿಂಚಣಿ ಮತ್ತು ಇತರ ಸೌಲಭ್ಯವನ್ನು ನಾವು ಪದೇ ಯಾವಾಗಲೂ ಅಲ್ಲಿ ಸೆಷನ್ ನಡೀಬೇಕಾದ್ರೆ ನಾವು ಪೀರಂಪುರಕ್ಕೆ ಬರ್ತೀವಿ. ಬಂದು ಏನಪ್ಪ ಅಂದರೆ ನಾವು ಮೆಮೊರಾಂಡಮ್ ಕೊಡ್ತೀವಿ, ಭರವಸೆ ಕೊಡ್ತಾರೆ ಅಷ್ಟೇ. ನಾವು ಏನಪ್ಪ ಅಂದರೆ ಅಲ್ಲಿ ಊರಲ್ಲಿ ನಾವು ನೀರುಗಳ 1 ದಿನ 1 ಗಂಟೆ ನೀರು ಬಿಡೋದಾದ್ರೆ ನಮಗೆ ಏಕವಚನದಲ್ಲಿ ಎಂತೆಂಥ ಈ ಬೊಗ್ಗು ಬೈತಾರೆ ಅಂದರೆ ನಮಗೆ ಗೊತ್ತು. ಆದರೆ ಸರ್ಕಾರದ ಮಟ್ಟದಲ್ಲಿ ಬಂದು ಕೇಳ್ತು ಅಂದರೆ ನಿಮ್ಮನ್ನ ಏನಾರು ನಾವು ಸ್ಟ್ರೈಕ್ ಹೋಗ್ತೀವಿ ಅಂದರೆ ನಿಮ್ಗೆ ಆಗೊಂಡು ಮೆಮೊರಾಂಡಮ್ ಹಾಕಿ ಲೆಟರ್ ಹಾಕಿ ಅಂತ ನಮ್ಮನ್ನ ಫುಲ್ ಎದುರಿಸ್ತಾರೆ. ಎರಡನೇದು ಬಹುಮುಖ್ಯವಾಗಿ ನಾವು
ಈಗ ಒಬ್ಬ ವಾಟರ್ಮ್ಯಾನ್ ತೀರೋದ್ರೆ ಅವ್ರಿಗೆ ಉಪದಾನ ಇರೋದಿಲ್ಲ, ಏನೂ ಇರಲ್ಲ. ಅವ್ರ ಪಾಪ ಏನೋ ಇದುವರೆಗೂ ಏನು ಕೆಲಸ ಮಾಡಿರ್ತಾರೆ, ಅಲ್ಲಿವರೆಗೂ ಮಾತ್ರ ಅವರು ಸ್ಯಾಲ್ರಿ ಕೊಡ್ತಾರೆ. ಇದುವರೆಗೂ ಯಾವವರೆಗೂ ಒಂದು ಉಪದಾನ ಆಗಲಿ ಒಂದು ಅವ್ರಿಗೆ ಏನಪ್ಪ ಅಂದರೆ ಸ್ಟ್ರೈಕ್ ಮಾಡ್ತೀವಿ ಅಂದರೆ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಹುಬ್ಳಿ, ಧಾರವಾಡ, ಈಚೆಯಿಂದ ಚಾಮರಾಜನಗರ, ಕೊಡಗು, ಹಾಸನ, ಮಂಡ್ಯ ಪ್ರತಿಯೊಂದು ಗ್ರಾಮಗಳಿಂದ ಬರ್ತಾರೆ. ಕನಿಷ್ಠ ಒಬ್ರು ಬರಬೇಕಾದ್ರೆ ಇಲ್ಲಿಗೆ ಬಸ್ ಬೇರೆ ಅಂದರೆ ಟ್ರೈನ್ ಟಿಕೆಟ್ ಮಾಡ್ಬೋದು, ಬಸ್ ಟಿಕೆಟ್ ಮಾಡ್ಬೋದು, ಒಬ್ಬರಿಗೆ 1,000 ಆಗುತ್ತೆ. ಇಲ್ಲಿಂದ ನಾವು ಹೋಯ್ತು ಅಂದರೆ ಕನಿಷ್ಠ ಭರವಸೆ ಅಷ್ಟೇ, ನಮ್ಮ ಮತಗಳು ಈಡೇರಲ್ಲ. ಅವ್ರು ಏನಪ್ಪ ಅಂದರೆ ನಿಮ್ಗೆ ಈ 31,000 ಕೊಡ್ತೇವೆ, ನಮಗೆ ಖುಷಿ, 100 ರೂಪಾಯಿ ನಮಗೆ ಖುಷಿ ಅದು. ಯಾಕಂದರೆ ನಾವು ಕನಿಷ್ಠ 150 ರೂಪಾಯಿಂದ ಇಲ್ಲಿವರೆಗೂ ನಾವು ಹೋರಾಟದಿಂದ ನಾವು ಇಲ್ಲಿ ಸ್ಯಾಲ್ರಿ ವೇತನ ಪಡ್ಕೊಂಡಿರೋ ಹೊರತು ಸರ್ಕಾರ ನಮಗೋಸ್ಕರ ಕನಿಕರಣ ಮಾಡಿ 1 ರೂಪಾಯಿನೂ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಿಲ್ಲ. ಮಾರುತಿ ಮಾನ್ ಪಡೆಯವರು ಅವರು ಹೋರಾಟದಿಂದ ಮಾಡಿ ನಮಗೆ ಸೇಟು ಸಂಘ ವತಿಯಿಂದ ಇವತ್ತು ನಮ್ಮ 15 ವಾಟರ್ಮ್ಯಾನ್ಗೆ 15,735 ರೂಪಾಯಿ ಸ್ಯಾಲರಿ ಸಿಗ್ತಾ ಇದೆ. ಅಟೆಂಡರ್ಗಳಿಗೆ 12,734 ರೂಪಾಯಿ ಸಿಗುತ್ತೆ. ಬಿಲ್ ಕಲೆಕ್ಟರ್ಗಳಿಗೆ ಮತ್ತು ಡಿಒಗಳಿಗೆ 17,837 ರೂಪಾಯಿ ಸಿಗ್ತದೆ. ಅದರಿಂದ ದಯವಿಟ್ಟು ನಮ್ಮ ನೌಕರರು ಅಂದರೆ ಗ್ರಾಮೀಣ ಮಟ್ಟದಲ್ಲಿ ನಮ್ಮನ್ನ ಫುಲ್ಲು ಉಪಯೋಗಿಸ್ತಾರೆ. ವೋಟ್ ಬ್ಯಾಂಕ್ ಬರಬೇಕಾದ್ರೆ ಗ್ರಾಮೀಣ ಮಟ್ಟದಲ್ಲಿ ನೌಕರರು ಬೇಕು. ಇವಾಗ ಅವರು ಆರಾಮಾಗಿ ಎಲ್ಲ ಸಿಗ್ತಿದೆ, ಪ್ರತಿಯೊಂದಕ್ಕೂ ಅವ್ರು ಇಲ್ಲ ಬಿಟ್ರೆ ನಮ್ಮನ್ನ ಇವಾಗ ಬೇಡ. ಇನ್ನು ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಬಂದಾಗ ಮಾತ್ರ ನಮ್ಮನ್ನ ಯೂಸ್ ಮಾಡ್ಕೊತಾರೆ. ಅಲ್ಲಿವರೆಗೂ ಮಾಡ್ಕೊಂಡು ಬಿಡ್ತಾರೆ. ಇಲ್ಲಿ ಏನಪ್ಪ ಅಂದರೆ ಬೆಂಗಳೂರಿಗೆ ಬಂದ್ರೆ ನಾವು ಯಾವುದೇ ಕಾರಣಕ್ಕೂ ಜನತೆಗಳಿಗೆ ಮತ್ತು ನಾವು ತೊಂದರೆ ಕೊಡಲ್ಲ. ನಾವೇನಪ್ಪ ಅಂದರೆ ನಮ್ಮ ಹೋರಾಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರೋದು ಹೋರಾಟದ ಬಗ್ಗೆ ನಾವು ಮಾಡೋದು ಮಾತ್ರ ನಮ್ಮದು ಫಲ ಪಡ್ತಾರ್ದು. ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ನಮ್ಮ ತರ್ಕಲ್ಲ, ಹೋರಾಟ ಮುಖ್ಯ. ಅದರಿಂದ ನಾವು ದಯವಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದು ಇನ್ನು 3 ದಿನ, ಇನ್ನು 4 ದಿನ ನಾವು ಇಲ್ಲೇ ಠಿಕಾಣೆ ಹುಟ್ಟಿದ್ದೀವಿ. ದಯವಿಟ್ಟು ಮನಗೊಂಡು ನಮ್ಮ 224 MLAಗಳು ನೀವೇನು ಮಾಡ್ತೀರಾ, ನಮ್ಮ ಆದಿತ್ಯ ಮುಖ್ಯಮಂತ್ರಿಗಳಾದ್ರ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಅಲ್ಲಿ ಹೋಗ್ತಿದ್ದೀವಿ. ಅಸೆಂಬ್ಲಿ ವಿಧಾನಸಭೆಗೆ ಹೋಗು ಏನಾರು ಭರವಸೆ ಕೊಟ್ಟು ನಿಮ್ದು ಆಯ್ತಪ್ಪ ನಾವು ನೋಡ್ಕೊತೀವಿ ಅಂತೀವಿ. ಕಾರ್ಮಿಕ ಇಲಾಖೆ ಸಂತೋಷ್ ಲಾಡ್ ಅವರು ಬರೀ ಹೋಗಿ ಪೋಸ್ ಕೊಡ್ತಾರೆ, ಏನು ಹೇಳಿ ಅವ್ರು ಹಂಗೆ ಮರು ಹಿಂಗೆ ಮರು ಅಂತ. ಇಲ್ಲಿ ಕಾರ್ಮಿಕರು 61,000 ಕಾರ್ಮಿಕರಿದ್ದಾರೆ, ಅವ್ರ ಬಗ್ಗೆ ಮತ್ತೆ ಎಲ್ಲೂ ಒಂದು ಕೂಡ ಮಾತಾಡಿಲ್ಲ. ಬಟ್ ಆದ್ರೆ ಏನಪ್ಪ ಅಂದರೆ ಯಾವುದೇ ಒಂದು ವ್ಯಕ್ತಿ ಅವರು TRP ಬರಬೇಕು. ಅದರಿಂದ ಅವ್ರು ಏನು ಮಾಡ್ತಾರೆ, ಅವರಾಗಿದ್ದವ್ರು ಏನು ಸಂವಿಧಾನದ ಬಗ್ಗೆ ಮಾತಾಡ್ಕೊಂಡು ಇದು ಮಾಡ್ಕೊಂಡು ನಮ್ಮ ನೌಕರರ ಬಗ್ಗೆ ಯಾವುದೇ ಕಾರಣಗಳಿಲ್ಲ. ಕೂಲಿ ಕಾರ್ಮಿಕರು ಇರ್ಬೋದು, ಕಟ್ಟಡ ಕಾರ್ಮಿಕರು ಇರ್ಬೋದು, ಅಂಗನವಾಡಿ ಇರ್ಬೋದು, ಬಿಸಿ ಊಟ ಇರ್ಬೋದು, ಯಾರು ಏನು ಮಾಡಿಲ್ಲ. ದಯವಿಟ್ಟು ಮನಗೊಂಡು ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆಯಲ್ಲಿ ಅತಿ ಹೆಚ್ಚಾಗಿ ಹಿಂದುಳಿದ ವರ್ಗದವರು ನಾವು ಕೆಲಸ ಮಾಡ್ತಿದ್ದೀವಿ. ದಯವಿಟ್ಟು ಮನಗೊಂಡು ನಮ್ಗೆ 21,000 ರೂಪಾಯಿ ಕನಿಷ್ಠ ವೇತನ ಮಾಡ್ಕೊಳ್ಬೇಕಂತ ಆಮೇಲೆ ಕೇಳ್ತಾ ನಾನು ಏನು ಮಾತು ಮುಗಿಸ್ತೇನೆ. ಜೈ 3 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಮಾಡ್ತೀರಾ ಜೀವನ? ಸರ್, ಇವಾಗ 3 ತಿಂಗಳು ಸಂಬಳ ಕೊಟ್ಟಿಲ್ಲ, ಕೊಟ್ಟಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ನಿಮ್ಮ ಬೇರೆಯವ್ರ ಅಂತಮ್ಮ ಅವ್ರನ್ನ ಸಾಲ ಮಾಡ್ಕೊತೀವಿ. ಸಾಲ ಮಾಡ್ಕೊಂಡು 3 ತಿಂಗಳು ಬಂದ ತಕ್ಷಣ ಅವ್ರು ನಾವು ಕೊಡಬೇಕು. ಅವ್ರು ಸಾಲ ಕೊಡೋದು 3 ತಿಂಗಳು ಇಲ್ಲಿ ಮಾಡಿದ್ರೆ 3 ತಿಂಗಳು ಫೈನಾನ್ಸ್ನವರು ಆಗೋಗಿದೆ ನಮ್ದು. ನಮ್ಮ ಹೆಂಡತಿ ಮಕ್ಕಳು ಜೀವನನೂ ಇಲ್ಲ. ಅವ್ರು ಏನಪ್ಪ ಅಂದ್ರೆ 4 ಈಗ ಜನವರಿ, ಫೆಬ್ರವರಿ, ಮಾರ್ಚ್, ಈಗ ಡಿಸೆಂಬರ್ ಕಳಿಸಿಲ್ಲ. ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ಕಳಿಸಿ. ಡಿಸೆಂಬರ್ 1 ತಿಂಗಳು ಯಾರು ಕಳಿಸ್ತಾರೆ? ನಾವು ತಗೊಳಕ್ಕಾಗತ್ತಾ? ಅವ್ರು ಕಳಿಸೋದಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ ಅಂತ ಮೋಸ ಎಲ್ಲೂ ನಡೆದಿಲ್ಲ. ಬಟ್ ಏನಪ್ಪ ಅಂದ್ರೆ 4 ತಿಂಗಳು ಕೊಟ್ಬಿಟ್ರೆ ನಾವು ಆರಾಮಾಗ ಅದು ಕೊಡೋದೇ ಸಾಕು. ನಾವು ಕನಿಷ್ಠ ನಮ್ಮ ಭದ್ರತೆ ದುಡ್ಡೆಲ್ಲ ನಿಮ್ಗೆ ಡೈರೆಕ್ಟ್ ಅಕೌಂಟ್ ಬರುತ್ತಾ ಇಲ್ಲ ಯಾರಾದ್ರೂ ಇದಕ್ಕೆ ಏಜೆಂಟ್ ಇದಾರೆ? ನಮ್ಗೆ ಅಕೌಂಟ್ ಬಂದ್ರೆ ಸರ್ ಯಾವುದೇ ಕಾರಣಕ್ಕೂ ನಮ್ಮ ಅಕೌಂಟ್ ಬರಲ್ಲ. PDO ಮತ್ತೆ ಅಧ್ಯಕ್ಷರಾಗೇನು ಬರುತ್ತೆ, ಅವರು ಬ್ಯಾಂಕಲ್ಲಿ ಹಾಕ್ಬಿಟ್ಟು ನಮಗೆ ಅಲ್ಲಿಂದ PDF ಮಾಡ್ಬಿಟ್ಟು ಹೋಗಿ ಕೊಟ್ಟು ಮತ್ತೆ ನಮಗೆ ಸ್ಯಾಲ್ರಿ ಆಗೋದು. ಅಲ್ಲಿ ನಮಗೆ ಸ್ಯಾಲ್ರಿ ಆಗಲ್ಲ. ಅವ್ರದ್ದೆಲ್ಲ ಏನು ಅರೇಂಜ್ಮೆಂಟ್ ಇಲ್ಲ ನಿಮ್ಗೆ? ಅವ್ರದ್ದೇನು ಏನಿಲ್ಲ ಸರ್, ಅಲ್ಲಿ ಬರ್ತದೆ. ಇವತ್ತು ಆಬ್ಸೆಂಟ್ ಮೊದಲೇನಪ್ಪ ಅಂದರೆ HRMS ಇರಲಿಲ್ಲ, ನಾವು ಅಟೆಂಡೆನ್ಸ್ ಬಿಡ್ತಿದ್ವಿ. ಇವಾಗ ಒಂದಿನ ತಪ್ಪಿಸ್ಕೊತೀವಿ ಅಂದರೆ ಇವತ್ತಿನ ಕೂಲಿ ಏನಿದೆ ಅದು ಕಟ್ಟಾಗುತ್ತೆ. ಈಗೇನಪ್ಪ ಅಂದರೆ ಲೆಟರ್ ಕೊಟ್ಟು ನಾವು ಅದಕ್ಕೆ ಇದು ಮಾಡಿ GPS ಮಾಡ್ಬಿಟ್ಟು ಆಮೇಲೆ ಲಾಗಿನ್ ಮಾಡ್ಕೊಂಡು ಆಮೇಲೆ ನಮಗೆ ಸ್ಯಾಲ್ರಿ ಕೊಡ್ಬೇಕು ಸರ್. ಅದು ಥ್ಯಾಂಕ್ ಯು ಸರ್.